ಸುನಿಲ್ಸ್ ಈಸಿ ಕುಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಯಮ್ಮಿ ಟೇಸ್ಟಿ ರೆಸಿಪಿ ಬಂದು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಸಾಮಗ್ರಿಗಳು. ನಾನಿಲ್ಲಿ ಒಂದು 2 ಕಪ್ಪಷ್ಟು ಅಕ್ಕಿನ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. 2 ಕಪ್ಪಷ್ಟು ಹಣ್ಣಾಗಿರೋ ಹಲಸಿನ ತೊಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಕಪ್ ತುಪ್ಪ, ಬೆಲ್ಲ 1 ಕಪ್ಪಷ್ಟು, ಏಲಕ್ಕಿ 7 ರಿಂದ 8. ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಅಕ್ಕಿನ ಆ್ಯಡ್ ಮಾಡೋಣ. ಈಗ ಫಸ್ಟ್ ಅಕ್ಕಿನ ರುಬ್ಕೊಳ್ಳೋಣ. ಇದು ರುಬ್ಬಾಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫುಲ್ ಸಾಫ್ಟಾಗಿ ರುಬ್ಕೋಬೇಕು. ಈಗ ಇದೇ ಮಿಕ್ಸಿ ಜಾರಿಗೆ ಬಿಡಿಸ್ಕೊಂಡಿರೋ ಹಲಸಿನ ಹಣ್ಣಿನ ತೋಳೆಗಳನ್ನು ಆ್ಯಡ್ ಮಾಡೋಣ. ಬೆಲ್ಲ, ಕಾಯಿ ತುರಿ, ಏಲಕ್ಕಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಳ್ಳೋಣ. ಇದೀಗ ಫೈನ್ ಪೇಸ್ಟ್ ಆಗಿದೆ. ಇದನ್ನು ನಾವು ರುಬ್ಕೊಂಡಿರೋ ಅಕ್ಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ನಾನು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಬ್ಯಾಟರ್ನ 1 ಗಂಟೆಗಳ ಕಾಲ ರೆಸ್ಟ್ ಆಗಿದೆ. ದೋಸೆ ಬ್ಯಾಟರ್ ದೋಸೆ ಹಾಕಲಿಕ್ಕೆ ರೆಡಿಯಾಗಿದೆ. ನಾನು ಇಲ್ಲೊಂದು ದೋಸೆ ತವ ತಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡೋಣ. ತವ ಬಿಸಿಯಾಗಿದೆ. ಒಂದು ಸೌಟ್ ತೊಗೊಂಡು ದೋಸೆ ಒಳಗೆ ಸ್ಪ್ರೆಡ್ ಮಾಡೋಣ. ಓಕೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದನ್ನು 1 ಮಿನಿಟ್ ಮುಚ್ಚೋಣ. 1 ನಿಮಿಷ ಆಗಿದೆ. ಘಮ ಘಮ ಅಂತ ಇದೆ ದೋಸೆನ ಚಕಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ತುಪ್ಪದ ಜೊತೆ ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವರ್ ಯಮ್ಮಿ ಹಲಸಿನ ಹಣ್ಣಿನ ದೋಸಾ ಈಸ್ ರೆಡಿ ಟು ಸರ್ವ್. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.